ನಮಸ್ಕಾರ ನಮಸ್ಕಾರ. ನಾನು ಮೋಹನ್ ಅಂತ. ಈ ಮೂರ್ತಿ ಇದ್ದಾನಲ್ಲ, ಮಹಾ ಕಿಲಾಡಿ, ಒಂಥರ ತರ್ಲೆ. ರಾಜ್ಕುಮಾರ್ ರಾಜಕೀಯಕ್ಕೆ ಬರ್ತಾರೆ 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 ಅಂತ ಎಲ್ಲರೂ ಕಾಯ್ತಾ ಇರೋ ಸಂದರ್ಭದಲ್ಲಿ ಬಂದು ಸಿನಿಮಾ ಇದೆ. ಲಾಯರ್ ಆದ್ರೇನು, ಡಾಕ್ಟರ್ ಆದ್ರೇನು, ಕರ್ನಾಟಕದಲ್ಲಿರೋ ಪ್ರತಿಯೊಬ್ರು ಕನ್ನಡ ಕಲಿಬೇಕು ಅಂತ ನನ್ನ ಆಸೆ. ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಎಲ್ಲಾ ಕಡೆ ಹೋಗ್ತಾ ಇರುವಾಗ ನಾನಿರುವುದೇ ನಿಮಗಾಗಿ ಹಾಡನ್ನ ಹಾಡ್ತಾ ಇದ್ರು. ಅವಾಗ ಉದಯ್ ಶಂಕರ್ಗೆ ಎಲ್ಲ ಕಡೆ ನಾನಿರೋದೇ ನಿಮಗಾಗಿ ಹಾಡು ಹೇಳ್ತಾರೆ. ಒಂದು ಬೇರೆ ಹಾಡು ಮಾಡಿಸೋಣ ಹಾಡಿ ತೋರಿಸ್ತಾರೆ. ರಾಜ್ಕುಮಾರ್ ಹೇಳ್ತಾರೆ, ನೀವು ಮೊನ್ನೆ ಮಾಡಿದ್ರಲ್ಲ ಅದೇ ಚೆನ್ನಾಗಿದ್ರಿ. ಆಮೇಲೆ ಅವ್ರು ನೆನಪು ಮಾಡ್ಕೊಂತಾರೆ, ಮೊನ್ನೆ ಏನ್ ಮಾಡಿದ್ವಿ ನಾವು, ರೆಕಾರ್ಡ್ ಮಾಡ್ಕೊಂಡಿರಲ್ಲ, ಏನೋ ಮಾಡ್ಕೊಂಡಿದ್ವಿ. ಅವಾಗ ರಾಜ್ಕುಮಾರ್ ಹೇಳ್ತಾರೆ, ಇಲ್ಲ ಹಿಂಗ್ ಮಾಡಿದ್ರಿ ನೀವು ಅಂತ ಹಾಡು ತೋರಿಸ್ತಾರೆ. ಟ್ಯೂನ್ ನಮಗ್ ಮರ್ತೋಗಿದೆ, ನಾವು ಟ್ಯೂನ್ ಮಾಡಿದ್ರೆ ನಮಗ್ ಮರ್ತೋಗಿದೆ, ಬಟ್ ಅವ್ರಿಗೆ ಆ ಟ್ಯೂನ್ ಕರೆಕ್ಟ್ ಆಗಿ ನೆನಪಿದೆ. ರಾತ್ರಿಯಲ್ಲಿ ಮೈ ಬಿಸಿಯಾಗಿ ಈ ಮೈಲಾಡಲ್ಲಿ ಜಡ್ಜಿ ಪಾತ್ರವನ್ನ ವಿಜಯ ರಾಘವೇಂದ್ರ ಮಾಡಿದ್ದಾರೆ. ಆರ್ಡರ್ 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 ಅಂತ ಹೇಳ್ತಾರಲ್ಲ. ರಾಜ್ಕುಮಾರ್ ನನ್ನ ಹತ್ರ ಯಾವಾಗ್ಲೂ ಹೇಳೋರು, ಒಂದು ಹಾಡಲ್ಲಿ ಏನೇನ್ ಇರುತ್ತೆ ಅಂದ್ರೆ, ಒಂದು ಟೇಕ್ ಆಫ್, ಇನ್ನೊಂದು ಸಸ್ಟೈನ್, ಇನ್ನೊಂದು ಲ್ಯಾಂಡಿಂಗ್, ನಡುವೆ ಮ್ಯೂಸಿಕ್ ಸೆಗ್ಮೆಂಟ್ಗಳಿರುತ್ತೆ. ಇದು ಸಂಗೀತ ನಿರ್ದೇಶಕರು ಹೇಳ್ಬೇಕಾದ್ದು, ಗಾಯಕರು ಹೇಳ್ಬೇಕಾದ್ದಲ್ಲ, ಅದು ಸೆಗ್ಮೆಂಟ್ಗಳಿರುತ್ತೆ. ಈ ಸೆಗ್ಮೆಂಟ್ಗಳನ್ನ ಬಹಳ ಚೆನ್ನಾಗಿ ರಾಜ್ಕುಮಾರ್ ನೆನ್ಪಿಟ್ಕೊಂಡು, ನೀನೆಲ್ಲೋ ನಾನಲ್ಲೇ. ಯಾರು ಇದನ್ನ ಡಿಸೈನ್ ಮಾಡಿದ್ದು? ಅಷ್ಟು ದೊಡ್ಡ ಕರ್ನಾಟಕದಿಂದ ಎದ್ದು ಬರೋದು ಈ ಬಡಪಾಯಿ ರಾಜ್ಕುಮಾರ್ ಅಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರಬೇಕು, ಸರಣಿ ವಿಶ್ವೇಶ್ವರಯ್ಯನವ್ರು ಬರಬೇಕು, ಕಾರ್ಯಪ್ಪನವ್ರು ಅಂತವ್ರು ಬರಬೇಕು. ಇವತ್ತು ಈ ಸಿನಿಮಾ ಹಾಡು ನೋಡಿದ್ರೆ ಅವರೆಲ್ಲ ಬರ್ತಾರೆ ಹಾಡಲ್ಲಿ. ಆಮೇಲೆ ರಾಜ್ಕುಮಾರ್ ಕನ್ನಡ ತಾಯಿಯು. ಸೊ ಇಡೀ ಸಿನಿಮಾದ ಕ್ಲೂ ಈ ರಾಮು ಅಂತ ಹೇಳಿ ಪುನೀತ್ ರಾಜ್ಕುಮಾರ್, ಕಾಣದಂತೆ ಮಾಯವಾದನು ನಮ್ಮ ಶಿವ, ಅದನ್ನ ತುಂಬಾ ಚೆನ್ನಾಗಿ ನೃತ್ಯ ಮಾಡಿಕೊಂಡು ಖುಷಿ ಖುಷಿಯಾಗಿ ಮಾಡಿದ್ದಾರೆ ಆ ಪಾತ್ರವನ್ನ. ಅದೊಂಥರ ಸಿನಿಮಾದ ಹೈಲೈಟ್ ಕೂಡ. ಸರಿತಂಗೆ ಒಂದು ದೊಡ್ಡ ರೇಂಜ್ ಇತ್ತು. ಸೊ ನಿಮ್ ಬರೀ ಇದು ಮಾತ್ರ ಅಲ್ಲ, ಈ ಚಂದಿರ ತಂದ ಹುಣ್ಣಿಮೆ ರಾತ್ರಿಯಲ್ಲಿ ನನ್ಗನ್ಸೋದು ಬಹುಶಃ ಬೇರೆ ಯಾವ ನಾಯಕಿಯರು ಮಾಡಕ್ ತೇಜಸ್ವಿ ಒಂದು ಮಾತು ಲಂಕೇಶ್ ಕೇಳ್ತಾರೆ, ಸಿನಿಮಾ ನನಗೇನು ಇಷ್ಟ ಆಗ್ಲಿಲ್ಲ, ಆದ್ರೆ ರಾಜ್ಕುಮಾರ್ ಇದಾರೆ ನೋಡಿ, ಅವ್ರು ನಿಜವಾದ ಕಲಾವಿದ. ಇದು ತೇಜಸ್ವಿ ಹೇಳಿರೋ ಮಾತು. ಸತ್ಯ ನ್ಯಾಯ ನೀತಿಗೋಸ್ಕರ ಹೋರಾಡೋ ಪುಣ್ಯ ಸ್ಥಳ, ಬಾಯಿ ಬಂದಾಗ ಹೊರಟೋ ಜಾಗ ಅಲ್ಲ. ಇಲ್ಲಿ ಇನ್ನೊಂದು ಕುಕ್ಕೋ, ಈ ಪತ್ರಕರ್ತರು ಆ ಕಾಲದಲ್ಲೂ ಹಿಂಗೆ ಕುಕ್ಕೋ ಅದೇ ಗೋಕಾಕ್ ಚಳವಳಿ ನೀವು ಧುಮುಕಿದ್ರಲ್ಲ, ಅದಕ್ಕೆ ಪ್ರೇರಣೆ ಯಾರು? ಜನರೇ ಪ್ರೇರಣೆ ಸರ್ ಅಂತ ಹೇಳ್ತಾರೆ. ಅದೇ ರೀತಿ ಜನರ ಒಂದು ರಾಜಕೀಯಕ್ಕೆ ಬರ್ಬೇಕು ಅಂತ ಒತ್ತಾಯ ಮಾಡಿದ್ರೆ ಏನ್ ಮಾಡ್ತೀರಿ? ಇಂದಿರಾ ಗಾಂಧಿ ಅವರು 78ನೇ ಇಸ್ವಿನಲ್ಲಿ ಉಪಚುನಾವಣೆಯಲ್ಲಿ ನಿಲ್ತಾರೆ, ನೀವು ಅವ್ರ ವಿರುದ್ಧ ನಿಲ್ಬೇಕು. ಸ್ವಾಮಿ ಚಿತ್ರರಂಗ ಸಾಕು ಅನ್ಸಿದ್ರೆ, ರಾಜ್ಕುಮಾರ್ ಹೇಳಿರೋ ಮಾತು, ನಾನು ವ್ಯವಸಾಯ ಮಾಡಕ್ ಹೋಗ್ತೀನಿ, ರಾಜಕೀಯಕ್ಕೆ ಬರಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಇನ್ನೊಂದು ಅದ್ಭುತ ಸಿನಿಮಾ ಚಲಿಸುವ ಮೋಡಗಳು. ಇದರಲ್ಲಿ ಸರಿತಾ ಅವರು ಮತ್ತೆ ಅಂಬಿಕಾ ಅವರು ಇಬ್ರು ನಾಯಕಿಯರಿದ್ದಾರೆ. KS ಅಶ್ವಥ್ ಅವರಿದ್ದಾರೆ ಈ ಸಿನಿಮಾದಲ್ಲಿ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಾಲ ನಟನಾಗಿ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸಂಗೀತಂ ಶ್ರೀನಿವಾಸರಾವ್ ಅವರು ನಿರ್ದೇಶಿಸಿರುವಂತಹ ಸಿನಿಮಾ ಇದು. ಈ ಸಿನಿಮಾ ನಡೆದಂತಹ ಸಂದರ್ಭದಲ್ಲಿ ಅದೇ ಗೋಕಾಕ್ ಚಳವಳಿ ಕೂಡ ನಡೆದಿತ್ತು ಅಂತ. ಸೊ ಈ ಸಿನಿಮಾದ ಬಗ್ಗೆ ನೀವು ಹೇಳೋದಿದ್ರೆ, ರಾಜ್ಕುಮಾರ್ ಅವರು ಏನಾದ್ರು ಘಟನೆಗಳನ್ನ ನಿಮ್ಮ ಹತ್ರ ಹೇಳಿ ನೆನಪಿಸ್ಕೊಂಡಿದ್ದಾರಾ? ಚಲಿಸುವ ಮೋಡಗಳು ಒಂಥರ ರಾಜ್ಕುಮಾರ್ ರಾಜಕೀಯಕ್ಕೆ ಬರ್ತಾರೆ 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 ಅಂತ ಎಲ್ಲರೂ ಕಾಯ್ತಾ ಇರೋ ಸಂದರ್ಭದಲ್ಲಿ ಒಂದು ಸಿನಿಮಾ ಇದು. ಹಾಲು ಜೇನು ಸಿನಿಮಾ ಬಿಡುಗಡೆಯಾಗಿ ಒಂದು ತಿಂಗಳ ನಂತರ ಜೂನ್ 26, 1983ರಲ್ಲಿ ಇದರ ಚಿತ್ರೀಕರಣ ಶುರುವಾಯಿತು. 29 ಅಕ್ಟೋಬರ್ 1982ಕ್ಕೆ ಇದು ಬಿಡುಗಡೆ ಆಯ್ತು. ಸೊ ಅಂದ್ರೆ 4 ತಿಂಗಳಲ್ಲಿ ಬಹುಮಟ್ಟಿಗೆ ಇಡೀ ಸಿನಿಮಾ ಮುಗ್ದೋಯ್ತು. ಇದು ಬಹಳ ಕಾರಣಕ್ಕೆ ಬಹಳ ಮುಖ್ಯವಾದಂತ ಸಿನಿಮಾ. ಯಾಕೆ ಅಂತಂದ್ರೆ, ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಎಲ್ಲಾ ಕಡೆ ಹೋಗ್ತಾ ಇರುವಾಗ ನಾನಿರುವುದೇ ನಿಮಗಾಗಿ ಹಾಡನ್ನ ಹಾಡ್ತಾ ಇದ್ರು. ಅವಾಗ ಉದಯ್ ಶಂಕರ್ಗೆ ಎಲ್ಲ ಕಡೆ ನಾನಿರೋದೇ ನಿಮಗಾಗಿ ಹಾಡು ಹೇಳ್ತಾರೆ, ಒಂದು ಬೇರೆ ಹಾಡು ಮಾಡಿಸೋಣ ಅಂತ
ಹಂಗೆ ಸೃಷ್ಟಿಯಾದ ಹಾಡು ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಜೇನಿನ ಹೊಳೆಯೋ ಇದು ಈ ಹಾಡು ರಾಜನಾಗೇಂದ್ರ ಅವ್ರಿಗೂ ಬಹಳ ಪ್ರಿಯವಾದ್ದು. ನಮ್ಮ ಸಾಮಾನ್ಯಕ್ಕೆ ಮೋಹನ ರಾಗದಲ್ಲಿ ಕನ್ನಡ ಹಾಡುಗಳನ್ನು ಹೆಚ್ಚು ಎಲ್ಲರೂ ಮಾಡ್ತಾರೆ. ಯಾಕಂದ್ರೆ ಅದು ಒಂಥರ ಈ ಕನ್ನಡದ ಗಾಯತ್ರಿ ಅಂತ ಕರೀತಾರೆ ಮೋಹನ ರಾಗವನ್ನ. ಸೊ ಅದು ಕನ್ನಡದ ಬಗ್ಗೆ ಇರೋರು ಬಾರಿಸು ಕನ್ನಡ ಡಿಂಡಿ ಮಾವ, ನಾವಾಡುವ ನುಡಿ ಕನ್ನಡ ನುಡಿ, ಇದೆಲ್ಲ ರಾಗದಲ್ಲೇ ಇರ್ತಕ್ಕಂಥ. ಈ ಹಾಡು ರಾಜನಾಗೇಂದ್ರ ಟ್ಯೂನ್ ಮಾಡ್ತಾರೆ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಆಮೇಲೆ 3 ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಬಂದಾಗ ಅವರು ಕೆಲವು ಮೊಟ್ಟುಗಳನ್ನು ಚೇಂಜ್ ಮಾಡಿರ್ತಾರೆ ಹಾಡುಗಳಾಗಿ. ಹಾಡಿ ತೋರಿಸ್ತಾರೆ. ರಾಜ್ಕುಮಾರ್ ಹೇಳ್ತಾರೆ, ನೀವು ಮೊನ್ನೆ ಮಾಡಿದ್ರಲ್ಲ ಅದೇ ಚೆನ್ನಾಗಿತ್ರಿ. ಇದ್ದಂಗೆ ರಾಜನ್ ಹೇಳಿದ್ವಿ ಈ ಇನ್ಸಿಡೆನ್ಸ್. ಆಮೇಲೆ ಅವ್ರು ನೆನಪು ಮಾಡ್ಕೊಂತಾರೆ, ಮೊನ್ನೆ ಏನ್ ಮಾಡಿದ್ವಿ ನಾವು, ರೆಕಾರ್ಡ್ ಮಾಡ್ಕೊಂಡಿರಲ್ಲ, ಏನೋ ಮಾಡ್ಕೊಂಡಿದ್ವಿ. ಅವಾಗ ರಾಜ್ಕುಮಾರ್ ಹೇಳ್ತಾರೆ, ಇಲ್ಲ ಹಿಂಗ್ ಮಾಡಿದ್ವಿ ನೀವು ಅಂತ ಹಾಡು ತೋರಿಸ್ತಾರೆ. ನಂಗೆ ಇದನ್ನ ಹೇಳಿ ರಾಜನ್ ಹೇಳ್ತಾ ಇದ್ರು, ಅಲ್ಲ ಈ 2 ದಿನದಲ್ಲಿ ಅವ್ರು ಎಷ್ಟು ಸಿನಿಮಾ ಮಾಡಿರ್ಬೋದು, ಏನ್ ಆಕ್ಟಿಂಗ್ ಎಲ್ಲ ಮಾಡಿರ್ಬೋದು, ಟ್ಯೂನ್ ನಮಗ್ ಮರ್ತೋಗಿದೆ, ನಾವು ಟ್ಯೂನ್ ಮಾಡಿದ್ರೆ ನಮಗ್ ಮರ್ತೋಗಿದೆ, ಬಟ್ ಅವ್ರಿಗೆ ಆ ಟ್ಯೂನ್ ಕರೆಕ್ಟ್ ಆಗಿ ನೆನಪಿದೆ. ಸೊ ರಾಜ್ಕುಮಾರ್ ನನ್ನ ಹತ್ರ ಯಾವಾಗ್ಲೂ ಹೇಳೋರು, ಒಂದು ಹಾಡಲ್ಲಿ ಏನೇನ್ ಇರುತ್ತೆ ಅಂದ್ರೆ, ಒಂದು ಟೇಕ್ ಆಫ್, ಇನ್ನೊಂದು ಸಸ್ಟೈನ್, ಇನ್ನೊಂದು ಲ್ಯಾಂಡಿಂಗ್, ನಡುವೆ ಮ್ಯೂಸಿಕ್ ಸೆಗ್ಮೆಂಟ್ಗಳಿರುತ್ತೆ. ಇದು ಸಂಗೀತ ನಿರ್ದೇಶಕರು ಹೇಳ್ಬೇಕಾದ್ದು, ಗಾಯಕರು ಹೇಳ್ಬೇಕಾದ್ದಲ್ಲ, ಅದು ಸೆಗ್ಮೆಂಟ್ಗಳಿರುತ್ತೆ. ಸೊ ಈ ಸೆಗ್ಮೆಂಟ್ಗಳನ್ನ ಬಹಳ ಚೆನ್ನಾಗಿ ರಾಜ್ಕುಮಾರ್ ನೆನ್ಪಿಟ್ಕೊಳ್ಳೋದು. ಹಂಗಾಗಿ ಈ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಹಾಡು ಈ ಸಿನಿಮಾಗ್ ಬಂತು. ಮತ್ತು ಈ ಹಾಡಿನ ಬಹಳ ವಿಶೇಷ ಇದು. ನಾನು ಒಂದ್ಸಲ ಅಣ್ಣವ್ರನ್ನ ಕೇಳಿದ್ದೆ, ಅಲ್ಲ ಈ ಹಾಡೇನೋ ನಮ್ಗಿಷ್ಟ, ಅವಳು ಯಾವಳೋ ಕನ್ನಡಕ್ಕೆ ಬರದೊಳಗೆ ಈ ಹಾಡಲ್ಲಿ ಹೇಳ್ತೀನಿ ಅಲ್ವಾ, ಸಿನಿಮಾದಲ್ಲಿ ಹಂಗೆ ಇರೋದು ಹೇಳ್ಬಿಟ್ಟು ಸುಮ್ನೆ ತಮಾಷೆಗೆ ಅಣ್ಣವ್ರು ಬಹಳ ಗಂಭೀರವಾಗಿ, ಅಲ್ಲಯ್ಯ ಕನ್ನಡ ಕಲಿಸ್ಬೇಕಾಗಿರೋದೇ ಕನ್ನಡ ಬರೋದವ್ರಿಗೆ, ಕನ್ನಡ ಬರೋರು ಹೆಂಗಿದ್ರು ಮಾತಾಡ್ತಾರೆ, ಅವ್ರಿಗೆ ಕಲಿಸ್ಬೇಕು ನಾವು. ಈ ಸಿನಿಮಾದ ಸೀನ್ ನಲ್ಲಿ ನಿಮ್ಗೆ ನೋಡಿರ್ಬೋದು, ಒಂದು ಪುಸ್ತಕ ಇಟ್ಕೊಂಡಿರ್ತಾರೆ ಅಣ್ಣವ್ರು, ಅದು ಸ್ತವ ಕುಸುಮಾಂಜಲಿ ಅಂತ. ಕನಿಷ್ಠ 8 ರಾಜ್ಕುಮಾರ್ ಸಿನಿಮಾಗಳಲ್ಲಿ, ಇನ್ಕ್ಲೂಡಿಂಗ್ ತಾಯಿಗೆ ತಕ್ಕ ಮಗ, ಹಾವಿನ ಹೆಡೆ, ಈ ಪುಸ್ತಕ ರಾಜ್ಕುಮಾರ್ ಕೈಯಲ್ಲಿದೆ, ಸ್ತವ ಕುಸುಮಾಂಜಲಿ ಅಂತ. ನಾನು ಇದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಒಂದ್ಸಲ ಕೇಳಿದೆ ಅಣ್ಣವ್ರಿಗೆ, ಅದು ಯಾಕೆ ಆ ಪುಸ್ತಕ, ಯಾವಾಗ ಅದು ಎಲ್ಲ ಸಿನಿಮಾದಲ್ಲಿ ಎಲ್ಲಿ ಈಗ ಸಿನಿಮಾ ಶೂಟಿಂಗ್ ಮಾಡೋ ಪ್ರಾಪರ್ಟೀಸ್ ಅಂತ ಒಂದಷ್ಟು ಪುಸ್ತಕ ತರ್ತಾರೆ, ಅದು ಆ ಪುಸ್ತಕನೇ ಹೆಂಗ್ ಬರುತ್ತೆ ಅಂತ. ಆವಾಗ ಅಣ್ಣವ್ರು ಹೇಳಿದ್ರು, ಇಲ್ಲ ಅದು ಆ ಪ್ರಾಪರ್ಟೀಸ್ ಅಲ್ಲ, ಅದು ನಂದು ಕಲೆಕ್ಷನ್, ಅವ್ರು ಯಾವಾಗ್ಲೂ ಇಟ್ಕೊಂಡಿರ್ತಿದ್ದೆ ಆ ಪುಸ್ತಕ ನಾನು. ಸ್ತವ ಕುಸುಮಾಂಜಲಿ ಮೈಸೂರು ರಾಮಕೃಷ್ಣಾಶ್ರಮ ಪಬ್ಲಿಷ್ ಮಾಡಿರೋ ಪುಸ್ತಕ, ಭಕ್ತಿಗೀತೆಗಳ ಪುಸ್ತಕ. ಅದು ಬಹಳ ಇಷ್ಟ ಅಣ್ಣವ್ರಿಗೆ. ಸೊ ನೀವು ಈ ಸಿನಿಮಾದ ಜೇನಿನ ಹೊಳೆಯೋ ನೋಡ್ಬೋದು, ಅಣ್ಣವ್ರ ಕೈಯಲ್ಲಿ ಈ ಪುಸ್ತಕ ಇರುತ್ತೆ, ಸ್ತವ ಕುಸುಮಾಂಜಲಿ ಇರುತ್ತೆ. ಇದು ಒಂದು. ಎರಡನೇದು, ಈ ಜೇನಿನ ಹೊಳೆಯೋ ಹೆಂಗೆ ಶೂಟಿಂಗ್ ಮಾಡಬೇಕು, ಸಂಗೀತಂ ಶ್ರೀನಿವಾಸರಾವ್ ಕನಸು, ಇಡೀ ಕರ್ನಾಟಕ ಮ್ಯಾಪ್ ಬರುತ್ತೆ, ಅದ್ರೊಳಗಿಂದ ರಾಜ್ಕುಮಾರ್ ಇರ್ತಾರೆ. ಸೊ ಹೀಗೆ ಇದರ ಸೀನನ್ನೆಲ್ಲ ಡಿಸೈನ್ ಮಾಡ್ಬಿಟ್ಟು ಶಾರ್ಟ್ ಅಂತ ಅಂದ್ಬಿಟ್ಟು ಸಂಗೀತ ಮಾಡಿ. ಅವಾಗ ಅಣ್ಣವರು ಹೇಳ್ತಾರೆ, ಯಾರು ಇದನ್ನ ಡಿಸೈನ್ ಮಾಡಿದ್ದು, ಅಷ್ಟು ದೊಡ್ಡ ಕರ್ನಾಟಕದಿಂದ ಎದ್ದು ಬರೋದು ಈ ಬಡಪಾಯಿ ರಾಜ್ಕುಮಾರ್ ಅಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರಬೇಕು, ಸರ್ ಎಂ ವಿಶ್ವೇಶ್ವರಯ್ಯನವ್ರು ಬರಬೇಕು, ಕಾರ್ಯಪ್ಪನವ್ರು ಅಂತವ್ರು ಬರಬೇಕು. ಇವತ್ತು ಈ ಸಿನಿಮಾ ಹಾಡು ನೋಡಿದ್ರೆ ಅವರೆಲ್ಲ ಬರ್ತಾರೆ ಹಾಡಲ್ಲಿ, ಆಮೇಲೆ ರಾಜ್ಕುಮಾರ್ ಬರ್ತಾರೆ. ಕನ್ನಡ ತಾಯಿಯು ನೀಡಿದ ವರವು. ಸೊ ಈಗಿನ ಹೀರೋಗಳಾದ್ರೆ ಹಿಂಗೆ ಹೇಳ್ತಿರ್ಲಿಲ್ಲ, ಹೇಳಿ ಕರ್ನಾಟಕ ಅಲ್ಲ ಇಡೀ ಪ್ರಪಂಚದ ಭೂಪಟದಿಂದ ಅವ್ರು ಎದ್ದು ಬಂದ್ರು ಬಹಳ ಖುಷಿಯಾಗಿ ಒಪ್ಕೊಳ್ಳೋರು. ಅದ್ರ ಅಣ್ಣವರು ಇಲ್ಲ ಹಂಗಲ್ಲ ಇದು ಅಂತ ಕೊಡ್ತಾರೆ. ಇದರ ಕತೆ ಬಹಳ ತ್ರಿಕೋನ ಪ್ರೇಮದ ಕತೆ ಇದು. ಮೋಹನ್, ರಾಜ್ಕುಮಾರ್ ಮೋಹನ್ ನನ್ನ ಪಾತ್ರ, ಶೀಲಾ ಮತ್ತೆ ಲೀಲಾ ಅಂತ ಹೇಳಿ, ಶೀಲಾ ಅಂಬಿಕಾ, ಲೀಲಾ ಸರಿತಾ. ಸೊ ಒಂದು ಟ್ರ್ಯಾಕ್ ಯಾಕೋ ದೂರ ಆಗ್ತಾನೆ, ಮತ್ತೆ ಇವಳು ಸರಿತಾನ ಹತ್ರ ಮತ್ತೆ ಸೆಕೆಂಡ್ ಹಾಫಲ್ಲಿ ಹೋಗುತ್ತೆ. ಆಮೇಲೆ ಒಂದು ಕೊಲೆ ಪ್ರಸಂಗ ಬಂದಾಗ ಮತ್ತೆ ಮುಖಾಮುಖಿ ಆಗುವ ಈ ಪ್ರಸಂಗಗಳು ಬರುತ್ತೆ. 3 ಜನ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಬಹಳ ಜನ ಗೊತ್ತಿರ್ಬೋದು, ಶೃಂಗಾರ ನಾಗರಾಜನ್ ಪಾತ್ರ ಮಾಡಿದ್ದಾರೆ, ರಾಜ್ಕುಮಾರ್ ಸ್ನೇಹಿತ ಮೂರ್ತಿ ಅನ್ನೋ ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಮೋಹನ್, ನೀನ್ ಯಾಕೆ ಇಷ್ಟು ನಿಷ್ಠೂರವಾಗಿದೆ ಅಂತ ನನ್ಗೆ ಗೊತ್ತು, ಸತ್ಯವಾಗೂ ಹೇಳ್ತೀನಿ. ಸೊ ಇಡೀ ಸಿನಿಮಾದ ಕ್ಲೂ ಈ ರಾಮು ಅಂತ ಹೇಳಿ
ಹುಡುಗ. ಪುನೀತ್ ಪುನೀತ್ ರಾಜ್ಕುಮಾರ್ ಕಾಣದಂತೆ ಮಾಯವಾದನು ನಮ್ಮ ಶಿವ. ಅದನ್ನ ತುಂಬಾ ಚೆನ್ನಾಗಿ ನೃತ್ಯ ಮಾಡಿಕೊಂಡು ಖುಷಿಯಾಗಿ ಮಾಡಿದ್ದಾರೆ ಆ ಪಾತ್ರವನ್ನ. ಅದೊಂಥರ ಸಿನಿಮಾದ ಹೈಲೈಟ್ ಕೂಡ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನನ್ಗೆ ಯಾವಾಗಲೂ ಅನ್ಸೋದು ಇಟ್ಸ್ ದ ಬೆಸ್ಟ್ ಆಫ್ ರಾಜನ್ ನಾಗೇಂದ್ರ ಮೂವೀಸ್ ಅಂತ ಯಾವ್ದಾದ್ರು ಹೇಳಬಹುದಾದ್ರೆ ಮೈಲಾಡ್ ನನ್ನ ವಾದ ಅಂತ ಒಂದು ಹಾಡಿದೆ. ಆದ್ರೆ ಇಡೀ ಸ್ಕೇಲ್ ಇದೆಯಲ್ಲ ಬಹಳ ಇಂಟ್ರೆಸ್ಟಿಂಗ್. ಆಮೇಲೆ ಅಣ್ಣವ್ರಿಗೆ ಕೆಲವು ಕೇಳ್ಬೇಕು ಕೊಡಿಸ್ಬೇಕು ಈ ಎಲ್ಲವನ್ನ ಅಣ್ಣವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ಜಾನಕಿ ಮತ್ತೆ ಅಣ್ಣವರು ಹಾಡಿರ್ತಕ್ಕಂಥ ಹಾಡು ಮೈಲಾರ್ಡಲ್ಲಿ. ಈ ಮೈಲಾರ್ಡಲ್ಲಿ ಜಡ್ಜ್ ಪಾತ್ರವನ್ನ ವಿಜಯ ರಾಘವೇಂದ್ರ ಮಾಡಿದ್ದಾರೆ. ಆರ್ಡರ್ 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 ಅಂತ ಹೇಳ್ತಾರಲ್ಲ, ಅದು ವಿಜಯ ರಾಘವೇಂದ್ರ ಫಸ್ಟ್ ಸಿನಿಮಾ. ಆ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಆ ಸೀನೇ ಚೆನ್ನಾಗಿದೆ. ನಿಮ್ಗೆ ಕೋರ್ಟ್ ಸೀನ್ ನಲ್ಲಿ ಇವರು ಚಿಕ್ಕ ಹುಡುಗರು ಅಡ್ವೊಕೇಟ್ ಆಗಿ ಕುತ್ಕೊಂಡಿರೋದು, ಇವರು ಮಾಡೋದು, ನಿಮ್ಗೆ ಆ ಕೋರ್ಟಿನಿಂದಾಗಿ ಒಂದು ಕಥೆಯನ್ನ ಹೆಣೆದಿದ್ದಾರೆ, ಒಂದು ಹಾಡನ್ನು ಹೆಣೆದಿದ್ದಾರಲ್ಲ. ಸೊ ಉದಯ್ ಶಂಕರ್ ಅವರ ಬೆಸ್ಟ್ ಲಿರಿಕ್ಸ್ ಅಲ್ಲಿ ಒಂದು ಮೈಲಾಡ್ ನನ್ನ ವಾದ ಕೇಳಿ ಕೇಳಿ ಕೇಳಿ. ಆಮೇಲೆ ನೀನೆಲ್ಲೋ ನಾನೆಲ್ಲೋ ಒಂದು ಹಾಡಿದೆ, ರಾಜನ್ ನಾಗೇಂದ್ರ ಅವರ ಬೆಸ್ಟ್ ಡ್ಯೂಯೆಟ್ಸ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿದೆ ಹಾಡು. ಲಾ ಲಾ ಲಾ, ಇದು ಈ ಸ್ಕೇಲ್ಸ್ ಈ ಲ್ಯಾಂಡಿಂಗ್ ನೋಟ್ ಎಲ್ಲ ಇದೆಯಲ್ಲ, ಇದು ರಾಜನ್ ನಾಗೇಂದ್ರ ಮಾತ್ರ ಕೊಡಬಹುದಾದ ಲ್ಯಾಂಡಿಂಗ್ ನೋಟ್ಸ್. ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಆಮೇಲೆ ಒಂದು ಕಾಮಿಕ್ ಹಾಡಿದೆ, ಅದು ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಸರಿತಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಅದು ಕೆಲವು ಆಕ್ಚುಲಿ ಮರಚರಿತ್ರ ಮೇಲೆ ಹೊಡೆದ ಸರಿತಾ ಎಷ್ಟು ಒಳ್ಳೆ ಕಲಾವಿದೆ ಅನ್ನೋದು ಗೊತ್ತಾಗುತ್ತೆ. ಸರಿತಾಂಗೆ ಒಂದು ದೊಡ್ಡ ರೇಂಜ್ ಇತ್ತು. ಸೊ ನಿಮ್ಗೆ ಬರೀ ಇದು ಮಾತ್ರ ಅಲ್ಲ, ಈ ಚಂದಿರ ತಂದ ಹುಣ್ಣಿಮೆ ರಾತ್ರಿಯಲ್ಲಿ ನನ್ಗನ್ಸೋದು ಬಹುಶಃ ಬೇರೆ ಯಾವ ನಾಯಕಿಯರು ಮಾಡಕ್ ಸರಿತಾನಂತ ನಾಯಕಿಯರು ಮಾತ್ರ ಮಾಡಬಹುದಾದ ರೋಲ್ ಅದು. ನಂಗೆ ಅದ್ರಲ್ಲಿ 2 ಶೇಡ್ ಇದೆ. ಸೊ ಒಂದು ರಾಜ್ಕುಮಾರ್ ದೂರ ತಳ್ತಾ ಇರ್ತಾರೆ, ಆಮೇಲೆ ರಾಜ್ಕುಮಾರ್ ಮತ್ತೆ ಹತ್ರ ಬರ್ತಾರೆ, ಮತ್ತೆ ಮಧ್ಯೆ ಒಂದು ಡೈವರ್ಸ್ವರೆಗೂ ಮತ್ತೊಂದು ಬರುತ್ತೆ. ಅಂದ್ರೆ ಸರಿತಾನ ರೋಲ್ ಇದೆಯಲ್ಲ, ಇಷ್ಟೆಲ್ಲ ಚಾಲೆಂಜ್ ಇರುವ ರೋಲ್. ಸೊ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಬಿಕಾ ರೋಲ್ ಕೂಡ ಅಷ್ಟೇ. ಅಂಬಿಕಾ ರೋಲ್ ಫಸ್ಟ್ ಹಾಫ್ ಅಲ್ಲಿ ಒಂದಿರುತ್ತೆ, ಮತ್ತೆ ಸೆಕೆಂಡ್ ಹಾಫ್ ಅಪಿಯರೆನ್ಸ್ ಅಲ್ಲಿ ಒಂಥರ ಬರುತ್ತೆ. ಇದು ಬಹಳ ಅದ್ಭುತವಾದಂತಹ ಸಿನಿಮಾ. ಇದು ಬೇರೆ ಬೇರೆ ಕಾರಣಕ್ಕೆ ಬಹಳ ದೊಡ್ಡ ದಾಖಲೆಯನ್ನ ನಿರ್ಮಾಣ ಮಾಡಿತ್ತು. ಇದಿಷ್ಟು ಸಿನಿಮಾ ಬಗ್ಗೆ. ಆದ್ರೆ ಸಿನಿಮಾದ ರಿಸೆಪ್ಷನ್, ಅದು ಹೆಂಗೆ ಜನ ಅದನ್ನ ಸ್ವೀಕರಿಸಿದ್ರು ಅಂತಂದ್ರೆ, ಅದು ಹುಬ್ಬಳ್ಳಿನಲ್ಲಿ 40 ವಾರ ಓಡಿದಂತಹ ಸಿನಿಮಾ. ಅದು 175 ದಿನಗಳು ಬಹುತೇಕ ಕೇಂದ್ರಗಳಲ್ಲಿ ಮೂರೈಸಿತ್ತು. ಮೈಸೂರಿನ 2 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಕಂಡಂತಹ ಸಿನಿಮಾ. ಬೆಳಗಾವಿನಲ್ಲಿ 25 ವಾರ ಓಡಿದಂತ. ಬೆಳಗಾವಿಯಲ್ಲಿ 25 ವಾರ ಓಡಿ ಎಷ್ಟೋ ವರ್ಷ ಆಗಿತ್ತು ಕನ್ನಡ ಸಿನಿಮಾ ಒಂದು. ಬೆಳಗಾವಿನಲ್ಲಿ 25 ವಾರ ಇಡೀ ಕರ್ನಾಟಕ ಒಂಥರ ಇದನ್ನು ತುಂಬಾ ಮೆಚ್ಚುಗೆಯಿಂದ ಸ್ವೀಕರಿಸಿದಂತ ಸಿನಿಮಾ. ಅಯ್ಯೋ, ಒಂದು ಹೆಣ್ಣು ತನ್ನ ಗಂಡನ್ನ ಕೊಲೆ ಮಾಡಿದಾಳಂತೆ. ಏನ್ ಕಾರಣ? ಕಾರಣ ಏನೇ ಇರ್ಲಿ, ಕೈ ಹಿಡಿದ ಗಂಡನ್ನ ಕೊಲೆ ಮಾಡಿದಾಳಂದ್ರೆ ಏನ್ರಿ? ಹೆಸರು ಬೇರೆ ಶೀಲಾ ಅಂತೆ. ಶೀಲಾ ಅಂದ್ರೆ ಒಳ್ಳೆ ನಡತೆ ಅಂತ ಅರ್ಥ. ಹೆಸರಿಗೂ ಗುಣಗೂ ಸಂಬಂಧನೇ ಇಲ್ಲ. ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಾನು ಅವಾಗಲೇ ಹೇಳಿದೆ, ರಾಜಕೀಯದ್ದು ಅಂತ ಹೇಳ್ಬೇಕು. ರಾಜ್ಕುಮಾರ್ ಇನ್ನೇನು ರಾಜಕೀಯ ಬರ್ತಾರೆ ಅಂತ ಬಹಳ ಜನ ನಿರೀಕ್ಷೆ ಮಾಡಿದಂತ ಸಂದರ್ಭ ಒಂದು MD ನಂಜುಂಡಸ್ವಾಮಿ ರೈತ ಸಂಘದ ನಾಯಕರು ರಾಜ್ಕುಮಾರ್ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು. ಇನ್ನೊಬ್ರು AK ಸುಬ್ಬಯ್ಯನವರು BJPಯಿಂದ ಉಚ್ಚಾಟನೆಗೊಂಡು, ಆಗ ಅವರು ರಾಜ್ಕುಮಾರ್ ಸವಾರಿ ಮಾಡಲು ಆದ್ರೆ ನಾನು ಕುದುರೆ ಆಗಲು ಸಿದ್ಧ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಬಹಳ ಜನ ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಇದು ಪದ್ಮಭೂಷಣ ಅಂತ ಪುಸ್ತಕ ಬಂತು. ಇದು 83ರಲ್ಲಿ ಆ ಸಂದರ್ಭದಲ್ಲಿ ಒಂದು ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ಒಂದು 4 ಜನ ಪತ್ರಕರ್ತರು ರಾಜ್ಕುಮಾರ್ ಇಂಟರ್ವ್ಯೂ ಮಾಡಿದ್ದಾರೆ. ನಾನು ಬೇಕಂತ ಈ ಪುಸ್ತಕ ತಗೊಂಡು ಬಂದೆ. ಇದರಲ್ಲಿ ನೋಡಿ ಹೆಂಗೆ ಅವ್ರನ್ನ ಒತ್ತಿ ಪ್ರಶ್ನೆ ಕೇಳ್ತಾರೆ. ರಾಜ್ಕುಮಾರ್ ಅವರೇ, ನೀವು ರಾಜಕೀಯದ ಬಗ್ಗೆ ಸ್ವಲ್ಪ ಹೇಳಬೇಕಾಗತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅಣ್ಣ ಅವ್ರ ಉತ್ತರ ಯಾವುದು ಸರ್ ಅಂತ. ಅದೇ ಗೋಕಾಕ್ ಚಳವಳಿ ನೀವು ಧುಮುಕಿದ್ರಲ್ಲ, ಅದಕ್ಕೆ ಪ್ರೇರಣೆ ಯಾರು? ಜನರೇ ಪ್ರೇರಣೆ ಸರ್ ಅಂತ ಹೇಳ್ತಾರೆ. ಅದೇ ರೀತಿ ಜನರ ಒಂದು ರಾಜಕೀಯಕ್ಕೆ ಬರ್ಬೇಕು ಅಂತ ಒತ್ತಾಯ ಮಾಡಿದ್ರೆ ಏನ್ ಮಾಡ್ತೀರಿ? ಪತ್ರಿಕೆಯಲ್ಲಿ ಬಂತು ನೋಡಿ. ಈ ಉತ್ತರ ಬಹಳ ಇಂಪಾರ್ಟೆಂಟ್. ಬೇಕಾದಷ್ಟು ಕಾಗದಗಳು ಬಂದಿದ್ವು. ನೀವು ಹೀಗೆ ತಟಸ್ಥವಾಗಿ
ಕೂತಿರೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತಲೂ ಅಂತು. ಆಗ್ಲೇ ಬೆಂಗಳೂರಿಗೆ ಬಂದೆ. ಪಾಟೀಲ್ ಪುಟ್ಟಪ್ಪನವರು ಕೇಳಿದ್ರು, ಧಾರವಾಡದ ಕಡೆ ಹೋಗಿದ್ದೆ. ಆದ್ರೆ ರಾಜಕೀಯಕ್ಕೆ ಬಂದು ನಾವು ಏನ್ ಸ್ವಾಮಿ ಮಾಡೋದಿದೆ ಅವ್ರು ಹೇಳೋ ರೀತಿ. ಇಲ್ಲಿ ಇನ್ನೊಂದು ಕುಕ್ಕೋ, ಈ ಪತ್ರಕರ್ತರು ಆ ಕಾಲದಲ್ಲೂ ಹಿಂಗೆ ಕುಕ್ಕೋ ಪ್ರಶ್ನೆ ಕೇಳ್ತಿದ್ರ. ಹಿಂದೆ ಇದ್ದಂತ ಸರ್ಕಾರ, ಇದು ನಾನು ಈ ಪುಸ್ತಕದಲ್ಲಿರೋದು, ನಾನೇನು ಸ್ವಂತ ಹಿಂದೆ ಇದ್ದಂತ ಸರ್ಕಾರ ಅಂದ್ರೆ ಗುಂಡೂರಾಯರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪದ್ಮಭೂಷಣ ಪ್ರಶಸ್ತಿಗೆ ನಿಮ್ಮ ಹೆಸರು ರೆಕಮೆಂಡ್ ಮಾಡಿದ್ರೆ ಹಿಂದೆ ನೀವು ರಾಜಕೀಯಕ್ಕೆ ಬರದಂತೆ ತಡೆಯೋ ಉದ್ದೇಶ ಇತ್ತು ಅನ್ನೋ ಊಹಾಪೋಹ ಇದೆ. ಎಷ್ಟರ ಮಟ್ಟಿಗೆ ನಿಜ ಅದೇನೋ ನನಗೆ ಗೊತ್ತಿಲ್ಲ ಸ್ವಾಮಿ. ಬಹಳ ಜನ ಹೇಳಿದ್ರು. ನಾಗಿರೆಡ್ಡಿಯವರು ಅದನ್ನ ಹೇಳಿದ್ರು. ನಾಗಿರೆಡ್ಡಿ ಅಂದ್ರೆ ಚಂದಮಾಮಲ್ಲ. ನಾಗಿರೆಡ್ಡಿಯವರು ಹೇಳಿದ್ರು, ನನಗೆ ರಾಜಕೀಯದ ಬಗ್ಗೆ ಯಾವುದೇ ಆಸಕ್ತಿ ಆಗ್ಲಿ ಆಸೆ ಆಗ್ಲಿ ಇಲ್ಲ. ಯಾರಾದ್ರೂ ಏನಾದ್ರು ತಿಳ್ಕೊಂಡ್ರು ನಾನು ಏನ್ ಮಾಡಕ್ಕಾಗತ್ತೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ನಗು ಅಂತ ನಕ್ಕೊಂಡು ಹೇಳಿದಾರೆ ಇದನ್ನ ಅಣ್ಣವರು. ಅವಾಗ ಮತ್ತೆ ಇನ್ನೊಂದು ಪ್ರಶ್ನೆ ಇವ್ರು ಅಷ್ಟು ಉದ್ದ ಕೇಳ್ತಾರೆ. ಅಲ್ಲ, ನಮಗ್ ಕೇಳಿ ಬರ್ತಿರೋ ಮಾತು ನನ್ಗೆ ತೃಪ್ತಿಕರವಾದ ಉತ್ತರ ಅಂದ್ರೆ ಇವರು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಇವ್ರ ಉದ್ದೇಶ, ಈ ಪತ್ರಕರ್ತರ ಉದ್ದೇಶ. ನಮಗೆ ತೃಪ್ತಿಕರವಾದ ಉತ್ತರ ಬೇಕು. ಏನು ಅಂದ್ರೆ ಆಂಧ್ರದ NTR ತರ, ಮದ್ರಾಸ್ನ MG ರಾಮಚಂದ್ರನ್ ತರ ನೀವು ರಾಜಕೀಯಕ್ಕೆ ಸೇರ್ಬೇಕು. ಅದಕ್ಕೆ ಮುಂಚೆ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆ ಮಾಡ್ಬೇಕು. ಈಗ 184 ಸಿನಿಮಾ ಆಗಿದೆ ಈ ಇಂಟರ್ವ್ಯೂ ಆದ ಕಾಲದಲ್ಲಿ 1983. ಇನ್ನು 16 ಸಿನಿಮಾ ಆದ್ರೆ 200 ಆಗತ್ತೆ. ಕನ್ನಡದಲ್ಲಿ 200 ಯಾರು ಸಿನಿಮಾ ನಾಯಕ ನಟರು ಮಾಡಿಲ್ಲ. ನಿಮ್ ದಾಖಲೆ ಆಗತ್ತೆ. ಇದಾದ ಮೇಲೆ ರಾಜಕೀಯಕ್ಕೆ ನೀವು ಬರ್ತೀರಿ ಅಂತ ಇದೆ. ಸ್ವಾಮಿ 200 ಸಿನಿಮಾ ಆದ್ಮೇಲೆ ಚಿತ್ರರಂಗ ಸಾಕು ಅನ್ಸಿದ್ರೆ, ರಾಜ್ಕುಮಾರ್ ಹೇಳಿರೋ ಮಾತು, ನಾನು ವ್ಯವಸಾಯ ಮಾಡಕ್ ಹೋಗ್ತೀನಿ, ರಾಜಕೀಯಕ್ಕೆ ಬರಲ್ಲ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ. ವ್ಯವಸಾಯದಲ್ಲೂ ರಾಜಕೀಯ, ರಾಜಕೀಯದಲ್ಲೂ ವ್ಯವಸಾಯವೇ ಅಂತ ಇವ್ರು ಬದುಕೋಕೆ ಕೇಳ್ತಾರೆ. ಅದಕ್ಕೆ ಸ್ವಾಮಿ, ರಾಜಕೀಯದಲ್ಲಿ ಯಾರಿಗೋ ಸುಖ ಇರುತ್ತೆ, ಅವ್ರು ಅನುಭವಿಸ್ಲಿ ಬಿಡಿ. ನಾವು ಬೇಸಾಯ ಮಾಡೋದ್ರಲ್ಲಿ ಖುಷಿ ಪಡೋ ಜನ, ಬೇಸಾಯ ಮಾಡ್ಕೊಂಡಿರ್ತೀವಿ. ಅಣ್ಣ ಬಹಳ ಕ್ಲಿಯರ್ ಆಗಿ ಇದು, ಅದಕ್ಕೆ ನಾನು ಓದಿ ಹೇಳ್ದೆ. ಈ ತರದ ಒತ್ತಡದ ಕಾಲದಲ್ಲಿ ಇದು ಬಂದಿದ್ದು. ಇದಕ್ಕೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಸಂಗ ಇದೆ. ಲಂಕೇಶ್ ಪತ್ರಿಕೆ ಶುರುವಾಗಿರುತ್ತೆ. ಚಲಿಸುವ ಮೋಡಗಳು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಾ ಇರುತ್ತೆ, ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಆಗ ಚಿದಾನಂದ ಮೂರ್ತಿಗಳು ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಪ್ರಧಾನ ಪಾತ್ರವನ್ನು ವಹಿಸಿದವರು. ಲಂಕೇಶ್ ಕೇಳ್ತಾರೆ, ನಾನು ರಾಜ್ಕುಮಾರ್ ಇಂಟರ್ವ್ಯೂ ಮಾಡಬೇಕು, ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ. ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬನ್ನಿ. ಆ ಇಂಟರ್ವ್ಯೂ ಅವೈಲೇಬಲ್ ಇದೆ. ಆ ಇಂಟರ್ವ್ಯೂನಲ್ಲಿ ಲಂಕೇಶ್ ಇದೇ ಥರದ ಪ್ರಶ್ನೆ ಕೇಳ್ತಾರೆ, ಅಲ್ಲ ನೀವು ಯಾಕೆ ರಾಜಕೀಯಕ್ಕೆ ಬರಬಾರ್ದು, ಇಷ್ಟು ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಅದಕ್ಕೆ ರಾಜ್ಕುಮಾರ್ ಒಂದು ಉತ್ತರ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ನೋಡಿ ಸ್ವಾಮಿ, ರಾಜ್ಕುಮಾರ್ನ ಅವರು ಇಷ್ಟಪಡ್ತಾರೆ, ಇವರು ಇಷ್ಟಪಡ್ತಾರೆ, ಮತ್ತೊಬ್ಬರು ಇಷ್ಟಪಡ್ತಾರೆ. ರಾಜಕೀಯದಲ್ಲಿ ನಿಂತರೆ ಯಾವನೋ ಒಬ್ಬನ ವಿರುದ್ಧ ನನ್ನ ವಿರುದ್ಧ ಓಟ್ ಹಾಕ್ತಾನೆ, ಅವ್ನು ನನಗೆ ವಿರುದ್ಧ ಆದ್ನ, ಇದು ಬೇಡ ಸ್ವಾಮಿ ನನಗೆ. ಅಣ್ಣವರು ಎಲ್ಲರ ಪರವಾಗಿರೋದು, ನಾನು ಎಲ್ಲರ ಜೊತೆಗಿರ್ತೀನಿ, ನಾನು ಬೇರೆ ಅಲ್ಲ. ಲಂಕೇಶು ಮತ್ತೆ ಕೆದಕಿ ಕೇಳ್ತಾರೆ, ಜಾತಿ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಅವರು. ಸೊ ಅಂದ್ರೆ ನೀವು ಬ್ರಾಹ್ಮಣರು, ಈಗ ನಿಮ್ಮನ್ನ ಅಬ್ರಾಹ್ಮಣರೆಲ್ಲ ಒಂದು ಐಕಾನ್ ತರ ನೋಡ್ಕೊಂಡಿದ್ದಾರೆ, ಬ್ರಾಹ್ಮಣೇತರರು ಈ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಅಂತ ಲಂಕೇಶ್ ಇಂಟೆಲೆಕ್ಚುಯಲ್ ಪ್ರಶ್ನೆ. ಯಾಕಂದ್ರೆ ಅಷ್ಟೊತ್ತಿಗೆ ಲಂಕೇಶ್ ಪಾಂಚಾಲಿ ಅಂತ ಒಂದು ಬ್ರಾಹ್ಮಣೇತರ ಜಾತಿ ವಿನಾಶ ಚಳುವಳಿ ಅದರಲ್ಲೆಲ್ಲ ಬಹಳ ಸಕ್ರಿಯರಾಗಿದ್ದವರು. ನಂಗೆ ಇದು ಕಲ್ಚರಲಿ ಇಂಪಾರ್ಟೆಂಟ್. ಅಣ್ಣವ್ರು ಇದಕ್ಕೆ ಏನು ಉತ್ತರ ಹೇಳ್ತಾರೆ ಅಂತ. ಸ್ವಾಮಿ, ಈಡಿಗ ಜಾತಿಯವನು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿರೋದು ಏನ್ ತೋರಿಸುತ್ತೆ ಹೇಳಿ? ಕಲೆಗ್ ಜಾತಿ ಇಲ್ಲ ಅಂತ ಹೇಳಿ. ಅಂದ್ರೆ ಜಾತಿ ಅನ್ನೋದು ತಿಪ್ಪೆ ಗುಂಡಿ ತರ ಅಗದಷ್ಟು ನಿಮಗೆ ಗಲೀಜೆ ಹೊರತು ಒಳ್ಳೆ ಸಿಕ್ಕಲ್ಲ. ಆದ್ರಿಂದ ಅದು ಅಗಿದೆ, ಸುಮ್ಮನೆ ಬಿಡೋದು ಒಳ್ಳೇದು. ನೋಡಿ ಅಣ್ಣವರು ಎಷ್ಟು ಪ್ರಬುದ್ಧವಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಅದ್ರಲ್ಲಿ ಒಂದು ನಂಗೆ ಬಹಳ ಪ್ರಿಯವಾದ ಇದೆ. ಸೊ ರಾಜ್ಕುಮಾರ್ ಕಾರು ಬಣ್ಣದ ಇದನ್ನ ಶರ್ಟ್ ಹಾಕೊಂಡು ಸಾಂಗ್ ಶೂಟಿಂಗ್ ನಲ್ಲಿ ಓಡಾಡ್ತಾ ಇರ್ತಾರೆ. ಲಂಕೇಶ್ ಬರೀತಾರೆ, ಆಗ 20 ವರ್ಷದ ಹುಡುಗರ ತರ ರಾಜ್ಕುಮಾರ್ ಎಲ್ಲ ಕಡೆ ಓಡಾಡ್ಕೊಂಡಿದ್ರು. ಅವ್ರಿಗಿಂತ 3 ವರ್ಷ ಚಿಕ್ಕವರಾದ ಚಿದಾನಂದ ಮೂರ್ತಿ ಅವರು ಅವ್ರ ಚಿಕ್ಕಪ್ಪನ ತರ ಕಾಣ್ತಾ ಇದ್ರು ನನಗೆ ಅಂತೇಳಿ. ರಾಜ್ಕುಮಾರ್ಗಿಂತ ಚಿಕ್ಕವರು ಚಿದಾನಂದ ಮೂರ್ತಿ, ಅವ್ರ ಚಿಕ್ಕಪ್ಪನ ತರ ಕಾಣ್ತಾ ಇದ್ರು ಅಂತ ಹೇಳ್ಬಿಟ್ಟು ಇನ್ನೊಂದು ಮಾತು ಆ ಇಂಟರ್ವ್ಯೂನಲ್ಲೇ ಇದೆ. ಭೂದಾನ ಸಿನಿಮಾನ ನಾನು ಪೂರ್ಣಚಂದ್ರ ತೇಜಸ್ವಿ ಒಟ್ಟಿಗೆ ಕುತ್ಕೊಂಡು ನೋಡಿದ್ವಿ.
ಸಿನಿಮಾ ಯಾಕಂದ್ರೆ ಅದು ಸಮಾಜವಾದಿ ಚಳುವಳಿ ಬಗ್ಗೆ ಎಲ್ಲ ಇತ್ತಂತ ಸಿನಿಮಾ ಮುಗಿಸ್ಕೊಂಡು ಬರುವಾಗ ತೇಜಸ್ವಿ ಒಂದು ಮಾತು ಹೇಳ್ತಾರೆ ಲಂಕೇಶ್ಗೆ. ಇದು ಯಾರು ಅನುಮಾನ ಇದ್ರೆ ಅದು ಲಂಕೇಶ್ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿತ್ತು, ಲಂಕೇಶ್ ಪುಸ್ತಕದಲ್ಲಿದೆ ತೇಜಸ್ವಿ ಒಂದು ಮಾತು ಲಂಕೇಶ್ಗೆ ಹೇಳ್ತಾರೆ, ಸಿನಿಮಾ ನನಗೇನು ಇಷ್ಟ ಆಗ್ಲಿಲ್ಲ, ಆದ್ರೆ ರಾಜ್ಕುಮಾರ್ ಇದಾರೆ ನೋಡಿ ಅವ್ರು ನಿಜವಾದ ಕಲಾವಿದ. ಇದು ತೇಜಸ್ವಿ ಹೇಳಿರೋ ಮಾತು. ಸೊ ತೇಜಸ್ವಿಗೆ ಭೂದಾನ ಅಂತ ಸಿನಿಮಾದಲ್ಲಿ ರಾಜ್ಕುಮಾರ್ ನಿಜವಾದ ಕಲಾವಿದ ಅನ್ಸಿದ್ರೆ ಲಂಕೇಶ್ ಆ ಮಾತನ್ನು ಬರೀತಾರೆ. ಆಮೇಲೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಕ್ವಶನ್ ಇದೆ ಅದರಲ್ಲಿ. ಈಗ ನೀವು ಇಡೀ ಕನ್ನಡದ ಪ್ರತಿನಿಧಿಯಾಗಿದ್ದೀರಿ, ಗಡಿ ದಾಟಿ ಕನ್ನಡ ಸಿನಿಮಾಗಳು ಹೋಗಬಹುದಲ್ಲ, ಅದಕ್ಕೆ ನೀವು ಪ್ರಯತ್ನ ಪಡಬಹುದಲ್ಲ. ಅಣ್ಣವ್ರು ಹೇಳ್ತಾರೆ, ಇಲ್ಲ ಗಡಿ ದಾಟಬೇಕು, ಆದರೆ ಗಡಿ ದಾಟುವುದು ಕನ್ನಡ ಸಿನಿಮಾಗೆ ಗಡಿ ದಾಟಬೇಕು. ಇದನ್ನ ಎಷ್ಟು ಚೆನ್ನಾಗಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಕನ್ನಡ ಸಿನಿಮಾನ ತೆಲುಗಿಗೋ ತಮಿಳಿಗೋ ಡಬ್ಬಿಂಗ್ ಮಾಡಿ ಗಡಿ ದಾಟುವುದು ಅಲ್ಲ. ಕನ್ನಡ ಸಿನಿಮಾ ಮುಂಬೈಲಿ 100 ದಿನ ಓಡಬೇಕು, ಮದ್ರಾಸಲ್ಲಿ 100 ದಿನ ಓಡಬೇಕು, ಕಲ್ಕತ್ತಾದಲ್ಲಿ ಸಿನಿಮಾ ನೋಡ್ಬೇಕು. ಇದು ಕನ್ನಡವನ್ನ ಗಡಿ ದಾಟಿಸುವ ಕ್ರಮ ಅಂತ ರಾಜ್ಕುಮಾರ್ ಹೇಳ್ತಾರೆ. ಕರಿಘಟ್ಟದಲ್ಲಿ ತಾಯಿಗೆ ತಕ್ಕ ಮಗ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇರುವಾಗ ಮೈಸೂರು ಸುಜಾತ ಹೋಟೆಲ್ನಲ್ಲಿ ರಾಜ್ಕುಮಾರ್ ಉಳ್ಕೊಂಡಿರ್ತಾರೆ. ಎಲ್ಲ ಜನತಾ ಪಕ್ಷದ ನಾಯಕರೆಲ್ಲ ಸೇರ್ಕೊಂಡ್ಬಿಟ್ಟು ಇಂದಿರಾ ಗಾಂಧಿ ಅವರು 78ನೇ ಇಸ್ವಿನಲ್ಲಿ ಉಪಚುನಾವಣೆಯಲ್ಲಿ ನಿಲ್ತಾರೆ, ನೀವು ಅವ್ರ ವಿರುದ್ಧ ನಿಲ್ಲಬೇಕು ಅಂತ ಹೇಳ್ತಾರೆ. ಸೊ ಅಣ್ಣವ್ರಿಗೆ ಏನೋ ಕಷ್ಟಕ್ಕೆ ಬಂದಲ್ಲ ಇದು ಅಂತ ಅಲ್ಬಿಟ್ಟು ಅಷ್ಟೊತ್ತಿಗೆ ಅವರಿಗೆ ಮೇಲಿಂದಲೇನೆ ಪ್ರೆಷರ್ ಇರುತ್ತೆ. ಅವ್ರು ಹೇಳ್ತಾರೆ, ಇನ್ನು ಅರ್ಧ ಗಂಟೆಗೆ ಜಾರ್ಜ್ ಫರ್ನಾಂಡಿಸ್ ಬಂದು ಭೇಟಿ ಮಾಡ್ತಾರೆ ನಿಮ್ಮನ್ನ. ಜಾರ್ಜ್ ಫರ್ನಾಂಡಿಸ್ ಅವಾಗ ರೈಲ್ವೆ ಸಚಿವರು ಸೆಂಟ್ರಲ್. ರಾಜ್ಕುಮಾರ್ ಸೀದಾ ಮದ್ರಾಸ್ಗೆ ಹೋಗ್ತಾರೆ. ಇನ್ನು ಜಾರ್ಜ್ ಫರ್ನಾಂಡಿಸ್ ಕೆಲ್ಸಕ್ಕೆ ಹಾಕೊಂಡು ಅಲ್ಲೂ ಮದ್ರಾಸ್ಗೂ ಎಲ್ಲ ಜನತಾ ಪಕ್ಷದ ನಾಯಕರು ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆಂಧ್ರ ಪ್ರದೇಶದಲ್ಲಿ ಒಂದು ರಿಮೋಟ್ ವಿಲೇಜ್ಗೆ ಹೊರಟೋಗ್ತಾರೆ. ಇದು ಅಣ್ಣವರೇ ಹೇಳೋದು. ಆ ವಿಲೇಜ್ ಹೆಂಗಿತ್ತು, ಅಲ್ಲಿ ಗೆಸ್ಟ್ ಹೌಸ್, ಆ ಗೆಸ್ಟ್ ಹೌಸ್ ಹೆಂಗಿತ್ತು ಅನ್ನೋದು ಅಣ್ಣವ್ರದೇ ವರ್ಣನೆ ಮಾಡೋದು. ಅದು ನಿಮಗೆ ಒಂದು 6 ಕಿಲೋಮೀಟರ್ ಅಂಗಡಿಗಳು, ಹೋಟ್ಲುಗಳು ಏನೂ ಇಲ್ಲ, ಅಲ್ಲಿ ಇದಿತ್ತು. ಸೊ ಅವನು ಬೆಳಿಗ್ಗೆ ನಿಮಗೆ ಊಟ ತಿಂಡಿ ಎಲ್ಲ ಒಟ್ಟಿಗೆ ತಂದ್ಕೊಟ್ಟು ಹೋದ್ರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಬರೋದು. ಆಮೇಲೆ ಶ್ರೀಧರ ಮೂರ್ತಿಗಳೇ ರಾತ್ರಿ ರಾಕ್ಷಸ ಗಾತ್ರದ ಸೊಳ್ಳೆಗಳು ರಕ್ತ ಇರ್ತಾ ಇದ್ವು. ಹಿಂಗ್ 4 ದಿನ ಇದ್ದೆ ನಾನು ಅಲ್ಲಿ. ಇವತ್ತು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಮುಗಿದ ಮೇಲೆ ನಾನು ಮದ್ರಾಸಿಗೆ ಬಂದೆ. ನನಗೆ ರಾಜಕೀಯ ಬೇಕು ಅಂತ ಅಣ್ಣವ್ರಿಗಿದ್ದಿದ್ರೆ ಇಷ್ಟು ಕಷ್ಟಪಡ್ತಿರ್ಲಿಲ್ಲ. ಹಿಂಗೆ ತಲೆ ತಪ್ಪಿಸ್ಕೊಂಡು ಅಲ್ಲೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಹೋಗಿ ಕೂತ್ಕೊಂಡು ಮಾಡ್ತಿರ್ಲಿಲ್ಲ. ಈ ಮೂಲಕ ಅವರು ಬಹಳ ದೊಡ್ಡವರಾದರು. ಚಲಿಸುವ ಮೋಡಗಳು 100ನೇ ದಿನದ ಕಾರ್ಯಕ್ರಮದಲ್ಲಿ ಅಣ್ಣವರು ಒಂದೇ ಮಾತು ಹೇಳ್ತಾರೆ, ಅದಕ್ಕೆ ಕಲ್ಚರಲ್ ಇಂಪ್ಯಾಕ್ಟ್ ಇದೆ. ಸಬ್ಸಿಡಿ ಕೊಡ್ತಾರೆ ಸಿನಿಮಾಗಳಿಗೆ. ಅವ್ರು ಹೇಳ್ತಾರೆ, ನೀವು ಕಪ್ಪು ಬೆಳಕು ಕಾಲದಲ್ಲಿ ಏನು ದುಡ್ಡು ಕೊಡ್ತಾ ಇದ್ರು ಆಗ್ಲೇ ಅದನ್ನು ಕೊಡ್ತಾ ಇದ್ದೀರಿ. ಈಗ ಕಲರ್ ಫಿಲಮ್ ಬಂದ್ಬಿಟ್ಟಿದೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಜಾಸ್ತಿ ಮಾಡಿ ನನಗೆ ದುಡ್ಡು ಕೊಡೋದನ್ನ. ಆಮೇಲೆ ಕಲರ್ ಲ್ಯಾಬ್ಗಳಿಗೆ ನಾವು ಮದ್ರಾಸ್ಗೆ ಯಾಕೆ ಹೋಗ್ಬೇಕು, ಬೆಂಗಳೂರಲ್ಲಿ ಮಾಡಿ ಇಷ್ಟೇ ಅಣ್ಣವ್ರು ಕೇಳಿತ್ತು 100ನೇ ದಿನದ ಕಾರ್ಯಕ್ರಮದಲ್ಲಿ. ವಿಶೇಷ ಅಂದ್ರೆ ಅದೆಲ್ಲ ಆಯ್ತು. ಸರ್ಕಾರ 1.5 ಲಕ್ಷಕ್ಕೆ ವರ್ಣಚಿತ್ರಗಳಿಗೆ ಸಬ್ಸಿಡಿನ ಇನ್ಕ್ರೀಸ್ ಮಾಡ್ತು. ಆಮೇಲೆ ಚಾಮುಂಡೇಶ್ವರಿ, ವಸಂತ್ 2 ಕಲರ್ ಲ್ಯಾಬ್ಗಳು ಬಂದವು. ಪ್ರಸಾದ್ ಸಂಕೇತ್ ಸ್ಟುಡಿಯೋಗಳು ಕರ್ನಾಟಕಕ್ಕೆ ಬಂದವು. ಸೊ ರಾಜ್ಕುಮಾರ್ ಏನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಅಂದ್ರೆ ಈ ಥರದ ಮಾತುಗಳೇ ನನಗೆ ಸಾಕ್ಷಿ. ಹಾಗಾಗಿ ಚಲಿಸುವ ಮೋಡಗಳು ಜೊತೆಗೆ ಇಷ್ಟೆಲ್ಲ ಕಥೆ ಇದೆ, ಇದೆಲ್ಲ ಚಲಿಸುವ ಮೋಡಗಳಿಗೆ ಸಂಬಂಧಪಟ್ಟಿದ್ದೆ ಅಂತ.